ಕಾರಣಕ್ಕೆ ಬಂದ. ಬಸವಣ್ಣನವರು ಕೂಡಿ ಅನೇಕ ಒಂದು ಅನುಭವ ಮಂಟಪವನ್ನು ಕಟ್ಟಿ ಅನೇಕ ಶಿವಶರಣರಲ್ಲಿ ವಾಸಿಸಿದರು. ಅದೇ ಒಂದು ನಾಡಿನಲ್ಲಿ ಇವತ್ತು ಕಾಯಕ ಅಂತಕ್ಕಂಥದ್ದನ್ನ ಪರಮ ಪೂಜ್ಯರು ಬಹಳ ಚೆನ್ನಾಗಿ ಹೇಳಿದರು. ನಾವು ಕಾಯಕ ಜೀವಿಗಳಾಗಬೇಕು. ಇದು ಬಸವಣ್ಣನ ನಾಡು. ಬಸವಣ್ಣ ನಮಗೆ ಕಾಯಕ ಕಲಿಸಿದ. ಆದ್ರೆ ನಮಗ್ ಮೂರದ ಅವ್ರು ಮೂರು ಹೇಳಿದ್ರು, ಭಕ್ತಿ ಆ ತರ ಎಲ್ಲ ಇದ್ರು ಕೂಡ ಇನ್ನೊಂದು ನಮಗೇನಂದ್ರೆ ಕೆಲಸ, ಒಂದು ಕರ್ತವ್ಯ, ಒಂದು ಕಾಯಕ. ಇವು ಮೂರು ಅಂತಂದ್ರೆ ಇವು ಮೂರು ಹೆಂಗ ಅಂತಂದ್ರೆ ಬಹಳ ಸಮಯ ಕೂಡ ಆಗ್ಯದ. ಇವೆಲ್ಲ ಬಹಳ ತಿಳಿಸಿ ಹೇಳಲಿಕ್ಕೆ ಆಗೋದಿಲ್ಲ. ಕೆಲಸ ಅಂದ್ರೆ ಏನು? ಕೆಲಸ ಮಾಡ್ತೀವಿ ಹೌದಿಲ್ಲ? ನಾವು ದಿವಸ ಕೆಲಸ ಮಾಡುವಾಗ ಅವೆಲ್ಲ ಹೇಳಕ್ ಹೋದ್ರೆ ಬಹಳ ಟೈಮ್ ಬೇಕಾಗ್ತದ. ಸಂಕ್ಷಿಪ್ತ ಅಷ್ಟ ತಿಳ್ಕೊಂಡ್ಬಿಡೋದು. ಹಾಲು ಹಿಂಡ್ತೀವಿಲ್ಲ ನಾವು, ಹಾಲು ಹಿಂಡಿ ಹಾಲಿನ ಒಳಗೆ ನೀರು ಕಲಿಸಿ ಮಾರೋದು ನಮ್ಮ ಕೆಲಸ, ಹೌದಲ್ಲ? ಇಲ್ಲ ನೀವ್ ಯಾರಿಲ್ಲ ಪಾಪ, ಇಲ್ಲಿ ಸೇರಿರೋ ತಾಯಿಂದಿರ್ರಿ ಯಾರಿಲ್ಲ. ಬೆಳಗಾವ್ ಕಡೆ ಬರ್ರಿ, ದೊಡ್ಡ ದೊಡ್ಡ ಕಣ್ಣು ಇಂತಿಂತ ಕಣ್ಣು ಇರ್ತಾವ. ಆಕಳದ ಅದು ಏನಂತಾರ, ಜೆಸ್ಸಿ ಆಕಳ ಅಂತಾರ. ಅದ್ರ ಒಂಥರ ನೋಡಿದ್ರ ಕಣ್ಣು ನಿಂತಿಂತವು, ಬಾಲ, ಅದ್ರ ಹೊಟ್ಟಿ, ಇದು ಅದೆಲ್ಲ ನೋಡಿದ್ರ ಏನೋ ಒಂಥರ ಅನಿಸ್ತದ. ಆದ್ರೆ ಇಲ್ಲಿ ಬರೋದು ನಮ್ಗೆ ಎಷ್ಟೋ ಆಕಳಗಳ ಹಿಂಡು ದಂಡು ಗೊಂದಡಿಗೆ ಪುಣ್ಯ ಭೂಮಿಯಲ್ಲಿ ಆ ರೇಷ್ಮೆ ಅಂತ ಇರ್ತಕ್ಕಂಥ ಹುಲ್ಲು ತಿನ್ನಾಗ ನೋಡಿದ್ರೆ ಎಷ್ಟು ಚಂದ ಮುಖಾರಿ ಅವ್ರದ್ದು, ಮುಟ್ಟಿ ಪೂಜೆ ಮಾಡ್ಬೇಕನ್ನಿಸ್ತದ. ಅಂತಂತ ಆಕಳಗಳು, ಅಂತ ಆಕಳಗಳು ಇಲ್ಲಿ ಅದಾವ. ಅಲ್ಲಿ ಅವ್ ಜೆಸ್ಸಿ ಆಕಳ ತಗೊಂಡ್ ಬರ್ತಾವ್ರಿ. 10 ಲೀಟರ್ ಹಾಲು ಹಿಂಡ್ತಾವ. ಹಾಲು ಹಿಂಡಿದ್ದು ಅದು ಅಮ್ಮ ತಂಬೆಲ್ಲ ಇಟ್ಕೊಳಂಗಿಲ್ಲ, ಅದು ಗಂಡ ಕೊಡ್ತದ. ಆ ಗಂಡ ತಗೊಂಡೋಗಿ ರಾತ್ರಿ ಒಬ್ಬ ಇರ್ತಾನೆ, ಬರಾಗಿ ಬಂದ. ಅಂದ್ರೆ ಹಾಲು ಹಿಂಡಿದ ರೊಕ್ಕ ತಗೊಂಡೋಗಿ ಶೆರೆ ಕುಡಿಯೋದು ಯಾವ ಧರ್ಮ ಇದು? ಹಾಲು ಮಾರಿ ಶೆರೆ ಕುಡಿಯೋದು ನಮ್ಮ ಧರ್ಮ ಅಲ್ಲ. ಹೇಳಿದ್ರಲ್ಲ ಈಗೆಲ್ಲ ಪರಮ ಪೂಜ್ಯರು ಹೇಳಿದ್ರು, ಮೊದಲು ಆ ಸಂಖ್ಯೆ ಕಡಿಮೆ ಆಗ್ಬೇಕು. ಮೊದಲು ಎಲ್ಲಿದ್ರು ಇದೇ ನಾಡಿನಲ್ಲಿ ನಾವು ತಿರುಗಾಡುವಾಗ ದೊಡ್ಡ ದೊಡ್ಡ ಕಲ್ಲುಗಳನ್ನ, ಅವಕ್ಕೇನಂತಾರ, ಗುಂಡುಗಲ್ಲುಗಳನ್ನ ಮತ್ತ ಸಂಗ್ರಾಣಿ ಕಲ್ಲುಗಳನ್ನ ಎತ್ತಿ ಕ್ವಿಂಟಲ್ ಗಟ್ಲೆ 100 kg ಇರಂತವುಗಳನ್ನ ಎತ್ತಿ ಒಗಿತಿದ್ರಿ. ಅವಾಗ ಎಲ್ಲ ತಾಲೀಮ್ ಮನಿ ಅಂತ ಇದ್ದವು, ಗರಡಿ ಮನಿ ಅಂತ ಇದ್ದವು, ಪೈಲ್ವಾನಿಕೆ ಮಾಡ್ತಿದ್ರು. ಅವಾಗ ಅವರೆಲ್ಲ ಹಾಲು ಕುಡಿದು, ಜವಾರಿ ಹಾಕಳ ಹಾಲು ಕುಡಿದು ಬಹಳ ಕಸರತ್ತು ಮಾಡಿ ಅದೆಲ್ಲ ಹೋಗಿತಿದ್ರು. ಈಗ ನಮ್ಮ ಹುಡುಗರು ಊರಿಗಿನ 3-4 ದಾಬಾ ಹೋಟೆಲ್ಗಳಾಗಿಬಿಟ್ಟಾವ. ಆ ಗರಡಿ ಮನ್ಯಾಗ ಎಲ್ಲಿರ್ತಾವ, ವಿರೋಧನ ಹೋಟೆಲ್ನಾಗ. ಮತ್ತ ಇನ್ನು ಕಲ್ಲು ಯಾವಾಗ ಹೋಗಿತಾರ? ದೊಡ್ಡ ದೊಡ್ಡ ಕಲ್ಲು ಹೋಗಿದ್ ಬೆಳ್ಳಿ ಬಂಗಾರ ತರೋದು ಯಾವಾಗ? ಬಹುಶಃ ನಮ್ಮ ಜೀವನ ಬದಲಾಗಬೇಕು, ನಾವು ಬದಲಾಗಬೇಕು. ಇದು ಸಂತರ ನಾಡದ. ನಾವು ಸಂಸ್ಕೃತಿಯಿಂದ ಬದುಕಬೇಕು, ಸಹಕಾರದ ಮೂರ್ತಿಗಳಾಗಬೇಕು.